ನೋಡಿ ಫ್ರೆಂಡ್ಸ್, ಇದೇ ಹಸು ಸೇಲ್ಗಿರೋದು. ಈ ಹಸು ಬಂದು ಆರಲ್ದು ಕಡೆ ಆಗೈತೆ, 3ನೇ ಲ್ಯಾಕ್ಟೇಷನ್ನು ಸರಿನಾ. ಕರು ಹಾಕಿದ್ದ ನಂತರ ಇದು ಪ್ರೆಸೆಂಟು 7-8 ಲೀಟ್ರ್ ಹಾಲು ಕೊಟ್ಟೈತೆ. ಬೆಳಗ್ಗೆ 8 ಲೀಟ್ರ್ ಹಾಲು ಕೊಟ್ಟೈತೆ, ಸಂಜೆ 7 ಲೀಟ್ರ್ ಹಾಲು ಕೊಟ್ಟೈತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಕೂಡ ಒಂದು ಒಳ್ಳೆ ಹಸುನ ಸೇಲ್ ತಗೊಂಡು ಬಂದಿದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ಫಸ್ಟು ನೋಡ್ಕೊಳ್ಳಿ. ಹಸುದಲ್ಲಿ ಏನೆಲ್ಲ ಒಳ್ಳೆತನ ಐತೆ ಮತ್ತು ಏನೆಲ್ಲ ಕೆಟ್ಟತನ ಐತೆ ಎಲ್ಲನೂ ಕೂಡ ವಿಡಿಯೋದಲ್ಲೇ ನಿಮಗೆ ತಿಳಿಸ್ತೀನಿ. ಆ ವಿಡಿಯೋನ ಫುಲ್ ನೋಡಿಕೊಂಡು ಆಮೇಲೆ ನಮಗೆ ಕಾಲ್ ಮಾಡಿ ಇಲ್ಲ ಕಮೆಂಟ್ಸ್ ಮಾಡಿ. ಯಾಕಂದರೆ ಕೆಲವೊಬ್ಬರು ಅರ್ಧಂಬರ್ಧ ವಿಡಿಯೋನ ನೋಡ್ತಾರೆ, ಫೋನ್ ಮಾಡಿಬಿಟ್ಟು ಅಣ್ಣ ಏನು ಹಸು, ಏನು ಬೆಲೆ ಹೇಳ್ತಿದ್ರ, ಎಷ್ಟನೇ ಸೋಲು, ಎಷ್ಟನೇ ಲ್ಯಾಕ್ಟೇಷನು ಅಂತ ಎಲ್ಲನೂ ನನಗೆ ಡೀಟೇಲ್ಸ್ ಕೇಳ್ತಾರೆ. ಅದರಿಂದ ನಾನು ವಿಡಿಯೋದಲ್ಲೇ ಎಷ್ಟನೇ ಲ್ಯಾಕ್ಟೇಷನು, ಎಷ್ಟನೇ ಹಲ್ಲು ಮತ್ತು ಏನು ಪ್ರೆಸೆಂಟ್ ಹಾಲು ಕೊಡ್ತೈತೆ, ಎಷ್ಟು ಲೀಟ್ರ್ ಗಂಟ ಕೊಡುತ್ತೆ, ಮತ್ತು ಹಸುದಲ್ಲಿ ಏನೆಲ್ಲ ಕಾಯಿಲೆಗಳೈತೆ, ಹೇಗೈತೆ, ಒದಿಯತ್ತಾ ಇಲ್ವಾ, ಎಲ್ಲ ಡೀಟೇಲ್ಸ್ಗಳನ್ನ ನಾನು ವಿಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ಆದ್ರೂ ಕೂಡ ಕೆಲವೊಬ್ಬರು ಅರ್ಜೆಂಟಲ್ಲಿ ವಿಡಿಯೋನ ಅರ್ಧಂಬರ್ಧ ನೋಡ್ಬಿಡ್ತಾರೆ ಮತ್ತು 2 ಸೆಕೆಂಡು 3 ನಿಮಿಷನೋ ಆ ಥರ ವಿಡಿಯೋನ ನೋಡ್ಬಿಟ್ಟು ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಅದರಿಂದ ಅವ್ರಿಗೂ ಪ್ರಾಬ್ಲಮ್ಮು, ನನಗೂ ಪ್ರಾಬ್ಲಮ್. ಅದರಿಂದ ಫಸ್ಟು ನೀವು ಹಸುನ ಕ್ಲೀನಾಗಿ ನೋಡ್ಕೊಂಡ್ಬಿಡಿ. ಹಸು ಹೇಗೈತೆ, ಮೇಯೋದ್ರಲ್ಲಿ ಹೇಗೈತೆ, ತಿನ್ನೋದ್ರಲ್ಲಿ, ಮತ್ತು ಅದ್ರದ್ದು ನರಗಳು ಹೇಗೈತೆ, ತೊಡ್ಗಳು ಹೇಗೈತೆ, ಹಸುದು ಗುಣಗಳು ಹೇಗೈತೆ ಎಲ್ಲನೂ ಕೂಡ ಕ್ಲೀನಾಗಿ ಆರಾಮಾಗಿ ಕೂತ್ಕೊಂಡು ವಿಡಿಯೋನ ನೋಡ್ಬಿಟ್ಟು ಕೊನೆಯದಾಗಿ ನನಗೆ ಕಾಲ್ ಮಾಡಿ. ಆವಾಗ ನೀವು ಹೇಳಿ, ನಾನು ಅದರದ್ದು ಪ್ರೈಸ್ ಹೇಳ್ತೀನಿ, ಅದು ಮಾತಾಡೋಣ ಬೇಕಾದರೆ. ಅದಕ್ಕೋಸ್ಕರ ಇವತ್ತು ಕೂಡ ಒಂದು ಒಳ್ಳೆ ಹಸುನ ತೊಗೊಂಡು ಬಂದಿದ್ದೀನಿ. ರೈತರಿಗೋಸ್ಕರ ಹಳ್ಳಿ ಕಡೆ ಹುಡುಕಿ ಹಸುಗಳನ್ನ ಆದಷ್ಟು ಸೇಲ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಹಸುಗಳನ್ನೇ ತೊಗೊಂಡು ಬರ್ತಾಯಿದ್ದೀನಿ. ಒಂದು ಲೆಕ್ಕಾಚಾರದಿಂದ ಒಂದು ಸ್ವಲ್ಪ ರೈಟ್ ಜಾಸ್ತಿ ಇದ್ರೂ ಒಳ್ಳೆ ಹಸುಗಳನ್ನ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಯಾವ ರೈತನಿಗೂ ಕೂಡ ನಷ್ಟ ಆಗಬಾರ್ದು, ಯಾವುದೇ ಕಾರಣಕ್ಕೂ ಹಸುದಲ್ಲಿ ಮೋಸ ಹೋಗಬಾರ್ದು, ನಂಬಿಕೆನ ಉಳಿಸ್ಕೋಬೇಕು ಅನ್ನೋಕ್ಕೋಸ್ಕರ ತುಂಬಾ ರಿಕ್ಸ್ ತಗೋತಾ ಇದ್ದೀನಿ, ತುಂಬಾ ಕಷ್ಟ ಬೀಳ್ತಾಯಿದ್ದೀನಿ. ಎಲ್ಲರೂ ಕೂಡ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಆದಷ್ಟು ನಾನು ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಹಸುಗಳನ್ನ, ಒಳ್ಳೆ ಹಸುಗಳನ್ನ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ವಿನಂತಿ ಮಾಡ್ಕೋತೀನಿ. ಇನ್ನೂ ತುಂಬ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ, ಈಗ ನಿಮಗೆ ಆ ಹಸುದು ಡೀಟೇಲ್ಸ್ ತೋರಿಸ್ತೀನಿ. ಹಸು ಮೇಯೋದ್ರಲ್ಲಿ ಹೇಗೈತೆ, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ, ಎಷ್ಟು ಲೀಟ್ರದ್ದು ಗಬ್ಬ ಐತೆ, ಎಷ್ಟು ತಿಂಗಳದ್ದು ಗಬ್ಬ ಐತೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಹಸು ಸಮೇತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. 100% ಸಪೋರ್ಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸು ಸೇಲ್ಗಿರೋದು. ಈ ಹಸು ಬಂದು ಆರಲ್ದು ಕಡೆ ಆಗೈತೆ, 3ನೇ ಲ್ಯಾಕ್ಟೇಷನ್ನು ಸರಿನಾ. ಕರು ಹಾಕಿದ್ದ ನಂತರ ಇದು ಪ್ರೆಸೆಂಟು 7-8 ಲೀಟ್ರ್ ಹಾಲು ಕೊಟ್ಟೈತೆ. ಬೆಳಗ್ಗೆ 8 ಲೀಟ್ರ್ ಹಾಲು ಕೊಟ್ಟೈತೆ, ಸಂಜೆ 7 ಲೀಟ್ರ್ ಹಾಲು ಕೊಟ್ಟೈತೆ. ಈಗ ಕರು ಹಾಕಿ ಒಂದು 6.5 ತಿಂಗಳು ಕಂಪ್ಲೀಟ್ ಆಗೋಗೈತೆ. 6.5 ತಿಂಗಳು ಕಂಪ್ಲೀಟ್ ಆಗೋದ್ರಿಂದ ಈಗ ಪ್ರೆಸೆಂಟು 5 ಲೀಟ್ರ್ 6 ಲೀಟ್ರ್ ಹಾಲು ಕೊಡ್ತೈತೆ. ಬೆಳಗ್ಗೆ 6 ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ 5 ಲೀಟ್ರ್ ಹಾಲು ಕೊಡ್ತೈತೆ ಕನ್ಫರ್ಮ್ ಆಗಿ. ಯಾರಿಗಾದ್ರೂ ಬೇಕಿದ್ದರೆ ಬನ್ನಿ, 2 ಸತಿ ಅಲ್ಲ 3 ಸತಿ ಹಾಲನ್ನ ಕರ್ದು ನೋಡಿ ತಗೊಂಡೋಗಿ. ನನ್ನ ರೂಲ್ಸೇ ಅದು. ಯಾರಿಗೂ ಅಷ್ಟೇ ನನ್ನ ಗಬ್ಬದ ಹಸುಗಳನ್ನ ಕೊಡಲ್ಲ. ಬೇಕಾದವರು ಬನ್ನಿ, ಹಾಲೆಲ್ಲ ಕರ್ದು ನೋಡಿ ತಗೊಂಡು ಹೋಗ್ಬೋದು. ಹಸು ನೋಡಿ ಪ್ರೆಸೆಂಟ್ಲಿ ಹಿಂಗೆ ಐತೆ. ಕರು ಹಾಕಿ 6.5 ತಿಂಗಳು ಕಂಪ್ಲೀಟ್ ಆಗೈತೆ. ಮೇಯೋದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ, ಏನು ಬಿಡಲ್ಲ. ಎಲ್ಲ ಸೊಪ್ಪಾಗಲಿ ಏನಾದರೂ ಆಗಲಿ ಮೇಯತ್ತೆ, ಕೈಗೊಜ್ಜು ನೀರೆಲ್ಲ ಚೆನ್ನಾಗಿ ಕುಡಿಯತ್ತೆ, ಚೆನ್ನಾಗೈತೆ. ಬಟ್ ಇಲ್ಲಿ ಮೇವಿನ ಸಮಸ್ಯೆ ಇರೋದ್ರಿಂದ ಒಂದು ಸ್ವಲ್ಪ ಹಾಲು ಕಮ್ಮಿ ಕೊಡ್ತೈತೆ. ಇದ್ರದ್ದು ಹೈಟು ಲೆಂತು ನೋಡಿದ್ರೆ ಇದು ಮ್ಯಾಕ್ಸಿಮಮ್ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡಬೇಕು. ಬಟ್ 10 ಲೀಟ್ರ್ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ 8 ಲೀಟ್ರ್ ಆದರೂ ಹಾಲು ಕೊಡಬೇಕು. ಬಟ್ ಅದನ್ನು ಕೊಡ್ತಾ ಇಲ್ಲ. ಯಾಕಂದರೆ ಮೇವಿನ ಸಮಸ್ಯೆ ಐತೆ, ಒಳ್ಳೆ ಮೇವು ಸಿಗ್ತಾ ಇಲ್ಲ, ಹೊಟ್ಟೆ ತುಂಬ ಮೇವು ಸಿಗ್ತಾ ಇಲ್ಲ. ಅದರಿಂದ ಇದು ಹಾಲು ಒಂದು ಸ್ವಲ್ಪ ಕಮ್ಮಿ ಕೊಡ್ತೈತೆ. ಸಾಕೋರು ನಾವು ತಗೊಂಡೋಗಿ ಸಾಕಿ ಒಳ್ಳೆ ಫೀಡ್ಸ್ನ ಕೊಟ್ಟು ಒಳ್ಳೆ ಮೇವನ್ನ ಕೊಟ್ಟು ಸಾಕ್ತೀವಿ ಅಂದರೆ ಒಳ್ಳೆ ಹಾಲನ್ನು ಕೂಡ ಕೊಡುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇದಕ್ಕೆ 3 ಸೆಮೆನ್ಸ್ನ ಹಾಕ್ಸಿದ್ದಾರೆ. 2 ಸೆಮೆನ್ಸ್ ಹಾಕ್ಸಿದ್ದಾರೆ, 2 ಸೆಮೆನ್ಸು ಫೇಲ್ ಆಗಿದ್ದಾವೆ. 3ನೇ ಸೆಮೆನ್ ಹಾಕಿದ್ದಾರೆ, ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಇನ್ನೂ ನಿತ್ತೈತೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಿಲ್ಲ. 2 ಸೆಮೆನ್ ಅಂತೂ ಫೇಲ್ ಆಗೋಯ್ತೆ. 3ನೇ ಸೆಮೆನ್ ಹಾಕ್ಸಿರೋದು ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೊಂದು ಇದ್ರದ್ದು ತೊಡ್ಗಳು ನೋಡ್ಕೊಳ್ಳಿ, ಮತ್ತು ನರಗಳನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿವೆ. ತೊಡ್ಗಳು ಮುಂದ್ಗಡೆದು ತೊಟ್ಟು ದೊಡ್ಡದಿವೆ, ಹಿಂದ್ಗಡೆದು ತೊಟ್ಟು ಚಿಕ್ಕದಿವೆ, ಮತ್ತು ನರಗಳು ದಪ್ಪನೇ ಇವೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನರಗಳು. ಕೆಚ್ಚಲ ಮೇಲೇನೂ ಕೂಡ ನರಗಳಿವೆ.
ಹಿಂದ್ಗಡೆ ತೊಟ್ಟು ಒಂದು ಸ್ವಲ್ಪ ಚಿಕ್ಕಿವೆ. ಯಾಕಂದರೆ ಕೆಚ್ಚಲು ಬಾವು ಆಗೋದ್ರಿಂದ ಅದು ವಾಸಿ ಆದಮೇಲೂ ಕೂಡ ಕೆಲವೊಂದು ತೊಟ್ಟುಗಳು ಏರುಪೇರು ಆಗಿಬಿಡ್ತವೆ. ಬಟ್ ತೊಟ್ಟಲ್ಲಿ ನೀವು ಹಾಲನ್ನ ಕರೆದು ಕ್ಲೀನಾಗಿ ನೋಡಿ ತಗೊಂಡು ಹೋಗ್ಬೋದು ಹಸುನ. ಮತ್ತು ಕೆಚ್ಚಲ ಮೇಲೆ ನರಗಳನ್ನು ನೋಡ್ಕೊಳ್ಳಿ ಹೆಂಗೆ ಕಾಣಿಸ್ತಾ ಇದ್ದಾವೆ ಅಂತ. ನರಗಳು ತುಂಬ ನರಗಳಿವೆ. ಹಾಲು ಕೊಡೋ ಹಸುನೇ ಇದು. ಬಟ್ ಒಳ್ಳೆ ಮೇವನ್ನ ಕೊಡಬೇಕು, ಹೊಟ್ಟೆ ತುಂಬ ಮೇವನ್ನ ಕೊಡಬೇಕು. ಒಳ್ಳೆ ಫೀಡ್ಸ್ನ ಕೊಟ್ಟರೆ ಒಳ್ಳೆ ಹಾಲನ್ನ ಕೊಡುತ್ತೆ, ಗ್ಯಾರಂಟಿ ಸಮೇತ ಐತೆ. ನೋಡಿ ಹಸುದು ಬಾಡಿನೂ ಕೂಡ ನೋಡ್ಕೊಳ್ಳಿ, ಲೆಂತ್ನೂ ನೋಡ್ಕೊಳ್ಳಿ. ಹಸು ಒಳ್ಳೆ ಲೆಂತ್ ಐತೆ, ಒಳ್ಳೆ ಹೈಟ್ ಐತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಈ ಹಸುದಲ್ಲಿ ಫಸ್ಟು ಮಿಲ್ಕಿಂಗ್ ಮಿಷಿನ್ದಲ್ಲಿ ಹಾಲು ಕರಿತಿದ್ದಂತೆ. ಫಸ್ಟು ಮಿಲ್ಕಿಂಗ್ ಮಿಷಿನಿಂದ ಹಾಲು ಕರಿಯೋದ್ರಿಂದ ಈಗ ಈ ಹಸುದಲ್ಲಿ ಕೈದಿಂದ ಹಾಲು ಕರಿಯೋದ್ರಿಂದ ಹಸು ಕಾಲು ಎತ್ತೈತೆ, ಒಂದು ಸ್ವಲ್ಪ ಒದಿತೈತೆ ಅಂತೆ. ಅದಕ್ಕೋಸ್ಕರವನ್ನು ಇವರು ಸೇಲ್ ಮಾಡ್ತಾಯಿದ್ದಾರೆ. ಈ ಹಸು ಮಿಲ್ಕಿಂಗ್ ಮಿಷಿನಿಂದ ಅಭ್ಯಾಸ ಆಗಿಬಿಟ್ಟೈತೆ, ಅದರಿಂದ ಕೈ ಹಾಕ್ಸೋಕ್ಕೆ ಕೊಡಲ್ಲ, ಒಂದು ಸ್ವಲ್ಪ ಕಾಲು ಎತ್ತಿ ಒದಿಯತ್ತೆ ಅಂತೆ. ಅದನ್ನು ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ. ಇನ್ನೊಂದು ಸಮೆನ್ದು ಕೂಡ ಪ್ರಾಬ್ಲಮ್ ಇರ್ಬೋದು. 3 ಸಮೆನ್ಸ್ನ ಹಾಕ್ಸಿದ್ರೆ ಆದರೂ ಸಮೆನ್ ನಿಂತಿಲ್ಲ, ಈಗ ಕನ್ಫರ್ಮ್ ಇನ್ನೂ ಆಗಿಲ್ಲ. ಅದನ್ನು ಕೂಡ ಪ್ರಾಬ್ಲಮ್ ಇರ್ಬೋದು. ನೋಡಿ ಹಸು ಯಾರಿಗಾದ್ರೂ ಇಷ್ಟ ಐತೆ, ನಾವು ರೆಡಿ ಮಾಡ್ಕೋತೀವಿ, ಒಳ್ಳೆ ಫೀಡ್ಸ್ನ ಕೊಟ್ಟು ಅದನ್ನು ಹಾಲನ್ನ ಡೆವಲಪ್ ಮಾಡ್ಕೋತೀವಿ ನಾವು, ಮತ್ತು ನಾವು ಸಮೆನ್ಸ್ ಪ್ರಾಬ್ಲಮ್ನು ಕ್ಲಿಯರ್ ಮಾಡ್ಕೋತೀವಿ, ನಾವು ಹಸು ಸಾಕ್ತೀವಿ ಅನ್ನೋರು ನೋಡಿ. ತುಂಬ ಕಮ್ಮಿ ಬಜೆಟ್ಗೆ ಹಸು ಐತೆ. ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ನಾನು ಪ್ರೈಸ್ನ ತಿಳಿಸ್ತೀನಿ, ಇಲ್ಲ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಪ್ರೈಸ್ನ ತಿಳಿಸ್ತೀನಿ. ಬಟ್ ಒಳ್ಳೆ ಹಸು. ಈ ಥರ ಜಮೀನುಗಳಲ್ಲಿ ಕಟ್ರೂ ಕೂಡ ಮೇಯ್ಕೊಂಡು ಬಿಡ್ತೈತೆ, ಮತ್ತು ಬಿಸಿಲಲ್ಲಿ ಕಟ್ರೂ ಕೂಡ ಮೇಯ್ಕೊಂಡು ಬಿಡ್ತೈತೆ. ನೀವೇ ನೋಡ್ಕೊಳ್ಳಿ, ಮೇಯೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ. ಮೇಯೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಹಸು ಒಳ್ಳೆ ಹಸುನೇ. ಗುಣಲಕ್ಷಣಗಳು ನೋಡಿದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ. ನೋಡ್ಕೊಳ್ಳಿ, ಹಾಲು ಕೊಡೋ ನರಗಳು ಮತ್ತು ಹಾಲು ಕೊಡೋ ಕೆಚ್ಚಲು ಎಲ್ಲನೂ ಕೂಡ ನೋಡ್ಕೊಂಡ್ರೆ ಗೊತ್ತಾಗ್ತೈತೆ ಇದು 100% ಹಾಲು ಕೊಡುತ್ತೆ. ಬಟ್ ಸಾಕೋದ್ರಲ್ಲಿ ಕೆಲವೊಬ್ಬರದಲ್ಲಿ ಪ್ರಾಬ್ಲಮ್ ಐತೆ ಅಂತ ಗೊತ್ತಾಗ್ತೈತೆ. ಇದಕ್ಕೆ ಒಳ್ಳೆ ಫೀಡ್ಸ್ನ ಕೊಟ್ಟಿಲ್ಲ ಮತ್ತು ಒಳ್ಳೆ ಮೇವನ್ನ ಕೊಟ್ಟಿಲ್ಲ, ಅದರಿಂದ ಹಾಲು ಒಂದು ಸ್ವಲ್ಪ ಕಮ್ಮಿ ಕೊಡ್ತೈತೆ. ಒಂದು ಸ್ವಲ್ಪ ಸೆಮೆನ್ಸ್ ಪ್ರಾಬ್ಲಮ್ನು ಕೂಡ ಐತೆ. ನೋಡಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರೈಟ್ನು ಕೂಡ ನಾನು ತಿಳಿಸ್ತೀನಿ. ನೋಡಿ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಬನ್ನಿ ಮಾತಾಡೋಣ, ಒಂದು ಸ್ವಲ್ಪ ನೆಗೆಷಿಬಲ್ ಮಾಡಿ ಕೊಡಿಸೋಣ. ಮತ್ತು ನೋಡ್ಕೊಳ್ಳಿ, ಇದ್ರದ್ದು ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ ನೋಡಿ. ಇಂಥ ಈ ಬ್ಲ್ಯಾಕ್ ಪ್ಯಾಚಸ್ಗಳು ಕಾಣಿಸ್ತೈತೆ ನೋಡಿ, ಬ್ಲ್ಯಾಕ್ ಕಾಯಿನ್ಸ್ ಅಂತೀವಿ ಇದಕ್ಕೆ ನಾವುಗಳು. ಈ ಥರ ಕೈನ್ಸ್ಗಳಿದ್ದರೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ, ಒಳ್ಳೆ ಹಾಲು ಕೊಡುತ್ತೆ ಹಸುಗಳು ಅಂತ. ಮತ್ತು ಈ ಥರ ನೋಡ್ಕೊಳ್ಳಿ, ಕೆಚ್ಚಲ ಮೇಲೆ ನರಗಳನ್ನು ಹೆಂಗೆ ಕಾಣಿಸ್ತಾ ಇದ್ದಾವೆ, ತುಂಬ ಚೆನ್ನಾಗಿವೆ ಇದಕ್ಕೆ. ಬಟ್ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ, ಅದರಿಂದ ಒಂದು ಸ್ವಲ್ಪ ಹಾಲು ಕಮ್ಮಿ ಕೊಡ್ತೈತೆ ಮತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ. ನೋಡಿ ಯಾರಿಗಾದ್ರೂ ನಾವು ರೆಡಿ ಮಾಡ್ಕೋತೀವಿ, ನಾವು ಡೆವಲಪ್ನ ಮಾಡ್ಕೋತೀವಿ ಅನ್ನೋರು ಬಂದು ಈ ಹಸುನ ತಗೊಂಡು ಹೋಗ್ಬೋದು. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆದಷ್ಟು ನನಗೆ ತುಂಬಾ ಸಪೋರ್ಟ್ ಮಾಡಿ, ಇದಕ್ಕಿಂತ ಒಳ್ಳೆ ಹಸುಗಳನ್ನ ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಆದಷ್ಟು ಶೇರ್ನು ಕೂಡ ಮಾಡಿ.